ಎಲ್ಲರಿಗೂ ನಮಸ್ಕಾರ. ಚಿಡುಗುಪ್ಪ ಪಟ್ಟಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಚಿಡುಗುಪ್ಪ ಶಾಖೆ ವತಿಯಿಂದ ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ಸರ್ಕಾರಿ ಕನ್ಯಾ ಪ್ರೌಢಶಾಲೆಯ ಮುಖ್ಯ ಗುರುಗಳಾದಂಥ ಬಸವರಾಜ್ ಮೇತ್ರೆ ಅವರು ವಹಿಸಿದರು. ಈ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಪರಿಸರದ ಬಗ್ಗೆ ಹಾಗೂ ಪರಿಸರವನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ. ಅಲ್ಲದೆ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು ಅನಿವಾರ್ಯ ಎಂದು ಬಸವರಾಜ್ ಮೇತ್ರೆ ನುಡಿದರು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಂತ ಅನಿಲ್ ಕುಮಾರ್ ಸಿಂಧೆಯವರು ಮಾತನಾಡುತ್ತಾ, ಪ್ರತಿ ವರ್ಷಕ್ಕೆ ಒಂದು ದಿನ ಮಾತ್ರ ಪರಿಸರ ದಿನಾಚರಣೆಯನ್ನು ಆಚರಿಸದೆ ಅನುದಿನವೂ ಪ್ರತಿದಿನವೂ ನೀವೆಲ್ಲರೂ ಪರಿಸರ ದಿನಾಚರಣೆಯನ್ನು ಆಚರಿಸುವಂತಹ ಅನಿವಾರ್ಯತೆ ಎದುರಾಗಿದೆ. ಏಕೆಂದರೆ ಇಂದಿನ ಆಧುನಿಕ ಯುಗದಲ್ಲಿ ನೀವೆಲ್ಲರೂ ಪರಿಸರವನ್ನು ಹಾಳು ಮಾಡುತ್ತಿನ ನಗರ ಘಟಕದ ಅಧ್ಯಕ್ಷರಾದಂತಹ ರಾಜ್ಕುಮಾರ್ ಆರ್ ಹಡಪದ್, ಈ ಶಾಲೆಯ ಶಿಕ್ಷಕರಾದಂತಹ ಪಂಚಶೀಲ ಕಟ್ಟಿಮನಿ, ಅಂಬಿಕಾ ಮಾಳ್ಗೆ, ಮಲ್ಲಮ್ಮ, ಬ್ಲೇಸ್ಲಿ ರಾಣಿ, ಸುಮಾ ರೆಡ್ಡಿ, ಐಶ್, ಸೆರಿನ್ ಬೇಗಂ, ಮಹೇಶ್ ಮಾಳಪ್ಪ, ಸದಾನಂದ್, ಸೈಯದ್ ಪಾಷಾ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸರ್ ಅವರೇ, ಅದೇ ರೀತಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಬಸವರಾಜ್ ಮೇತ್ರೆ ಸರ್ ಅವರೇ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಾದಾ ಸಾಹೇಬ್ರೆ, ಅದೇ ರೀತಿಯಾಗಿರ್ತಕ್ಕಂಥ ಸಂಜೀವನ್ ಭೋಸ್ಲೆ ಸರ್ ಅವರೇ, ಅದೇ ರೀತಿಯಾಗಿ ನಮ್ಮ ಗುಂಡಪ್ಪ ಕೋರಿ ಸರ್ ಅವರೇ, ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಕುಮಾರ್ ಹಡಪದ್ ಅವರೇ, ಯುವ ಘಟಕದ ಅಧ್ಯಕ್ಷರಾಗಿ ಲಕ್ಷ್ಮೀಕಾಂತ್ ಅವರೇ, ಹಾಗೆ ಎಲ್ಲ ಪರಿಷತ್ತಿನ ಅಲ್ಪಸಂಖ್ಯಾತರ ಪ್ರತಿನಿಧಿಯಾಗಿರ್ತಕ್ಕಂಥ ಹಸನ್ ಸರ್ ಅವರೇ, ಎಲ್ಲರನ್ನ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು, ಬಾಲಾಜಿ, ಶರತ್ ಸರ್, ನಮ್ದೆಲ್ಲ ತಂಡದ ಎಲ್ಲ ಪದಾಧಿಕಾರಿಗಳೇ, ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ಮಹಿಳಾ ಘಟಕದ ಪ್ರತಿನಿಧಿಯಾಗಿರ್ತಕ್ಕಂಥ ಅಶ್ವಿನಿ ಮೇಡಮ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕ ಬಳಗದವರು ಎಲ್ಲರಿಗೇನಪ್ಪ ಅಂದರೆ ಮೊಟ್ಟ ಮೊದಲನೇದಾಗಿ ಎಲ್ಲರನ್ನ ನಮಸ್ಕರಿಸುತ್ತಾ, ಪ್ರತಿ ವರ್ಷದಂತೆ ಕನ್ನಡ ಸಾಹಿತ್ಯ ಪರಿಷತ್ ಏನಪ್ಪ ಅಂತಂದರೆ ಈ ಒಂದು ಪರಿಸರ ದಿನಾಚರಣೆಯನ್ನು ಒಂದು ವಿವಿಧ ಹಂತದ ರೀತಿಯಿಂದ ನಾವು ಮಾಡ್ತಾ ಬಂದಿದ್ದೀವಿ. ಪರಿಸರ ದಿನಾಚರಣೆ ಜೊತೆಯಲ್ಲಿ ಏನಪ್ಪ ಅಂತಂದರೆ ಪರಿಸರದ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮವನ್ನು ಕೂಡ ಏನಪ್ಪ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ವರ್ಷ ಮಾಡ್ತಾ ಬಂದಿತ್ತು. ಈ ವರ್ಷ ನಮ್ಮ ಮಹಾವಿದ್ಯಾಲಯದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮನ ಇವತ್ತು ಮುಂಜಾನೆ ತಾನೇದು ಕಾರ್ಯಕ್ರಮ ಮುಕ್ತಾಯ ಆಯಿತು. ಅದರ ಜೊತೆಯಲ್ಲಿ ಇವತ್ತು ಎಲ್ಲಕ್ಕಿಂತಲೂ ಖುಷಿ ಪಡ್ತಕ್ಕಂಥ ಏನಿದೆ ಅಂತಂದರೆ 18 ವರ್ಷಗಳ ಒಂದು ವನವಾಸದ ಏನೋ ಒಂದು IPL ದಿಂದ ನಮಗೇನು ನಮ್ಮ ಟೀಮ್ ಬೆಂಗಳೂರು ಟೀಮ್ ಏನಪ್ಪ ಅಂದರೆ ವಿಜೇತವಾಗೇನು ಬಂತು. ಅದು ಖುಷಿ ಸಂಭ್ರಮ ಆಚರಣೆಯಲ್ಲಿ ಮತ್ತೊಂದು ದುಃಖದ ಒಂದು ಆಚರಣೆ ಕೂಡ ಆಯ್ತದು. ಏನಂತಂದರೆ ತುಳಿತಕ್ಕೊಳಗಾಗಿ 11ರಿಂದ 12 ಜನ ಏನಪ್ಪ ಸಾವಿಗೀಡಾದರು. ಅದಕ್ಕಾಗಿ ಏನಪ್ಪ ಕನ್ನಡ ಸಾಹಿತ್ಯ ಪರಿಷತ್ ಒಂದು ನಿರ್ಣಯ ಮಾಡ್ತೇನಪ್ಪ ಅಂದರೆ ಸರಳವಾಗಿ ಏನಪ್ಪ ಅಂದರೆ ಕಾರ್ಯಕ್ರಮವನ್ನು ಮಾಡಿ ಮುಗಿಸೋಣ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಯಾವುದೇ ವೇದಿಕೆ ಕಾರ್ಯಕ್ರಮ ಮಾಡಲಾರದೆ ಸರಳವಾಗಿ ಏನಪ್ಪ ಅಂದರೆ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡಿದ್ದೀವಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಅರಣ್ಯ ಇಲಾಖೆಯವರು ನಮ್ಮ ಜೊತೆ ಇರ್ತಾ ಇದ್ದಾರೆ, ಸಾರಿಗೆ ಇಲಾಖೆದವ್ರು ಇರ್ತಾರೆ, ಅದೇ ಏನಪ್ಪ ಅಂದರೆ ಹಾಸ್ಪಿಟಲ್ ಆಗಿರ್ಬೋದು, ಅದೇ ರೀತಿಯಾಗಿ ಎಲ್ಲ ಇಲಾಖೆಗಳು ಸರಿಸುಮಾರು 34 ಇಲಾಖೆಗಳ ಒಟ್ಟುಗೂಡಿ ಏನಪ್ಪ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕ್ರಮನ ಆಯೋಜನೆ ಮಾಡ್ತದೆ. ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು, ಕನ್ನಡ ಶಾಲೆಗಳು ಎಲ್ಲೆಲ್ಲೇನಪ್ಪ ಅಂತಂದರೆ ಅಳಿವಿನ ಅಂಚಿನಲ್ಲಿವೆ ಅವನ್ನು ಮತ್ತೆ ಪುನರ್ಚೇತನ ಮಾಡ್ತಕ್ಕಂಥದ್ದು, ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಂಡೇನಪ್ಪ ಶಾಲೆಗಳನ್ನು ವ್ಯವಸ್ಥಿತವಾಗಿ ನಡೆಸ್ತಕ್ಕಂಥದ್ದು ಯೋಜನೆಗಳಾಗಿರ್ಬೋದು, ಹಲವಾರು ಯೋಜನೆಗಳನ್ನ ಇಟ್ಕೊಂಡು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಏನಪ್ಪ ಅಂದರೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ನಮ್ಮ ಒಗ್ಗಟ್ಟಿಗೆ ತಾವೆಲ್ಲರೂ ಬಂದು ಈ ಒಳ್ಳೆ ರೀತಿಯಾಗಿರ್ತಕ್ಕಂಥ ಇವತ್ತಿನ ಪರಿಸರ ಇವತ್ತೆಲ್ಲ ಕಡೆ ನಿಮ್ಗೆ ಗೊತ್ತಿದೆ, ಈ ಮತ್ತೆ ಕರೋನಾ ಪ್ರಾರಂಭ ಆಗ್ತಾ ಇದೆ ಅಂತ ಟಿವಿಯಲ್ಲಿ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಬೀದರ್ ಭಾಗದಲ್ಲಿ ಯಾಕಂದರೆ ನಮ್ಮದೇ ಆಗಿರ್ತಕ್ಕಂಥ ಉಸ್ತುವಾರಿ ಮಿನಿಸ್ಟರ್ ಇದ್ದ ಕಾರಣಕ್ಕಾಗಿ ಈಶ್ವರ್ ಖಂಡ್ರೆ ಅವರ ಒಂದು ನೇತೃತ್ವದಲ್ಲಿ ಇವತ್ತೇನಪ್ಪ ಅಂದರೆ ಎಷ್ಟೋ ಲಕ್ಷ ಗಿಡಗಳನ್ನು ಬೆಳೆಸಬೇಕು ಹಚ್ಚಬೇಕು ಅಂತಕ್ಕಂಥ ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ಸಸಿಗಳನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಹೋದ್ಸಲದಿದೆ. ಅದೇ ರೀತಿಯಾಗಿ ಏನಪ್ಪ ಅಂದರೆ ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ಪರಿಸರ ಇದ್ದಾಗ ನಾವು ಉಳಿತೀವಿ. ಒಳ್ಳೆಯ ಏನಪ್ಪ ಅಂದರೆ ಗಾಳಿ ನೀರು ಬೆಳಕಿದ್ದಾಗ ಮಾತ್ರ ಮನುಷ್ಯರು ಬಾಳಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಕೊಟ್ಟು ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು, ಅದೇ ರೀತಿಯಾಗಿ ಏನಪ್ಪ ಅಂದರೆ ಉಪ ಖಜಾನೆಯ ಎಲ್ಲ ಅಧಿಕಾರಿಗಳು, ಅದೇ ರೀತಿಯಾಗಿ ಸರ್ಕಾರಿ ಕನ್ಯಾ ಪ್ರೌಢಶಾಲೆಯ ಎಲ್ಲ
ಎಲ್ಲ ಶಿಕ್ಷಕರು, ಆಹಾರ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಈ ಒಂದು ನಮ್ಮ ಅವತರಣ ಕೂಟಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಮತ್ತೊಮ್ಮೆ ಏನಪ್ಪ ಅಂತಂದರೆ ನಮಸ್ಕರಿಸುತ್ತಾ ಅಭಿನಂದನೆ ಹೇಳುತ್ತಾ ತಮಗೆಲ್ಲರಿಗೂ ಪರಿಸರ ದಿನಾಚರಣೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.